ನಾನು ಯಾವ ರೀತಿ ಮೋಸ ಹೋದೆ ಅನ್ನೋದು ಪೇಮೆಂಟ್ ಮಾಡಬೇಕು ನನಗೆ ಯಾಕೋ ಭಯ ಆಗೋಯ್ತು. ಒಂದು 500 ರೂಪಾಯಿ ಒಂದೊಂದು ಸೀರಿಯಲ್ ಸಿಕ್ಬಿಡುತ್ತೆ ಅನ್ನೋದು ಪ್ರೌಡ್ ಫೀಲಿಂಗ್ ಆಗಿ ಹೇಳ್ತಿದ್ದೀನಿ, ನಾನು ಮೋಸ ಹೋಗಿದ್ದೀನಿ ಅಂತ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಧನ್ವಿಕಾ ಸ್ಯಾರಿ. ಸೊ ಇವತ್ತು ನಿಮಗೆ ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಫ್ರಾಡ್ ಆದೆ ಅಂತ ಹೇಳ್ಬಿಟ್ಟು, ಮೋಸ ಹೋದೆ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಎಲ್ಲರೂ ಆನ್ಲೈನಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರು ಯಾವ ಸೀರೆ ತೋರಿಸಿ ಯಾವ್ದು ಕೊಟ್ಟು ಕಳಿಸ್ತಾರೋ ಅನ್ನೋದು ಭಯ ಆಗ್ಬಿಟ್ಟೈತೆ. ನಾನು ಆಲ್ಮೋಸ್ಟ್ ಎಲ್ಲ ಶಾಪಲ್ಲೇ ಹೋಗಿ ವಿಸಿಟ್ ಮಾಡಿ ತೊಗೊಂಬರ್ತಿದ್ದೆ ಸ್ಯಾರಿಗಳು. ಬಟ್ ಇವಾಗ ಈ ಸೀರೆ ತೊಗೊಂಡ್ರೆ ಈ ಸೀರೆ ಫ್ರೀ, ಮೈಸೂರು ಸಿಲ್ಕ್ ಸೀರೆ ತೊಗೊಂಡ್ರೆ ನಿಮಗೆ ಡೈಲಿ ವೇರ್ ಸೀರೆ ಫ್ರೀ ಅಂತ ಈ ರೀತಿ ಎಲ್ಲ ವಿಡಿಯೋ ಮಾಡ್ತಿರ್ತಾರೆ. ಮತ್ತು ನಿಮಗೆ 1,500 ಅನುಶ್ರೀ ಸೀರೆ, ಎಕ್ಸ್ಪೆಷಲಿ ಇವಾಗ ಏನು ನಾನು ತೋರಿಸ್ತೀನಿ ಈ ಸೀರೆಯಲ್ಲಿ ನಾನು ಯಾವ ರೀತಿ ಮೋಸ ಹೋದೆ ಅನ್ನೋದನ್ನ ನಾನೊಂದು ತೋರಿಸ್ತೀನಿ. ನಾನು ಸೈಡಲ್ಲಿ ಒಂದು ವಿಡಿಯೋನ ಮಾಡಾಕಿರ್ತೀನಿ, ಅದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರುತ್ತೆ. ಅವರು ತೋರಿಸ್ತಿದ್ದು ನನಗೆ ಮೈಸೂರು ಸಿಲ್ಕ್ ಸೀರೆ, ಅಂದರೆ ನನಗೆ ಅಂತಲ್ಲ, ಅವರು ವಿಡಿಯೋ ಮಾಡಾಕಿದ್ದು. ಜಸ್ಟು ಅನುಶ್ರೀ ಸೀರೆ ಮೈಸೂರು ಸಿಲ್ಕ್ ಸೀರೆ ಈ ಪ್ರೈಸ್ಗೆ ಯಾರೂ ಕೊಡಲ್ಲ ಕಣ್ರಿ, ನಾನು ಹೋಲ್ಸೇಲ್ ರೈಟಿಗೆ ಜಸ್ಟ್ 700 ರುಪೀಸ್ಗೆ ಮೈಸೂರು ಸಿಲ್ಕ್ ಕೊಡ್ತಿದ್ದೀನಿ ಅಂತ ಅಂದರು. ನಾನು ಬರೀ 700 ರೂಪಾಯಿ ಮೈಸೂರು ಸಿಲ್ಕ್ ಸೀರೆ ಸಿಗ್ತಾಯಿತ್ತಲ್ಲ, ತೊಗೊಂಬಿಡೋಣ 700 ರೂಪಾಯಿಗೆ ತರಿಸ್ಬಿಟ್ಟು ನಾನೊಂದು 1,500 ರೂಪಾಯಿಗೆ ಮಾರ್ಕೊಳ್ಳೋಣ, ಎಲ್ಲಿ ಒಂದು 500 ರೂಪಾಯಿ ಒಂದೊಂದು ಸೀರಿಯಲ್ ಸಿಕ್ಬಿಡುತ್ತೆ ಅನ್ನೋದೊಂದು ಆಸೆ ಆಯಿತು. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ, ಐ ವಾಂಟ್ ಸ್ಯಾರಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹಾಕ್ತೆ, ಸೀರೆ ಬೇಕು ಅಂತ ಹೇಳ್ಬಿಟ್ಟು. ತಿರ್ಗಿ ಅವರು ಎಷ್ಟು ಬೇಕು ಅಂತ ಹೇಳಿದ್ರು. ನಾನು ಏನು ಆರಾಮಾಗಿ ಸಿಗ್ತಾಯಿತ್ತಲ್ಲ ಬಿಡು, ಒಂದು 5,000 ರೂಪಾಯಿಗೆ ತರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಐ ವಾಂಟ್ 20 ಸ್ಯಾರೀಸ್ ಅಂತ ಹಾಕ್ತೆ. ಆಮೇಲೆ ತಿರ್ಗಿ ಅವರು ರಿಪ್ಲೈ ಕೊಟ್ಟರು, ಸರಿ ಆಯಿತು ಅಂತ ಹೇಳ್ಬಿಟ್ಟು ನಿಮ್ಮ ಅಡ್ರೆಸ್ ಕಳಿಸಿ, ಫೋನ್ ನಂಬರ್ ಕಳಿಸಿ ಅಂತೆಲ್ಲ ಕೇಳಿದ್ರು. ನಾನು ನನ್ನ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಕಳಿಸ್ಕೊಟ್ಟೆ. ಅವರು ಸ್ಕ್ಯಾನರ್ ಕಳಿಸಿದ್ರು, ಈ ಸ್ಕ್ಯಾನರ್ಗೆ ಪೇ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳಿದ್ರು. ಅವರು ಸ್ಕ್ಯಾನರು ಕಳಿಸ್ಕೊಟ್ರು. ನಾನು ಇನ್ನೇನು ಪೇಮೆಂಟ್ ಮಾಡಬೇಕು, ನನಗೆ ಯಾಕೋ ಭಯ ಆಗೋಯ್ತು. ಅಯ್ಯೋ, ಇನ್ಸ್ಟಾಗ್ರಾಮಲ್ಲಿ ನಾನು ಯಾವತ್ತೂ ಬುಕ್ ಮಾಡಿರಲಿಲ್ಲ. ಬಟ್ ಶಾಪ್ ನೋಡಿದ್ರೆ ಒಳ್ಳೆ ಅಂಗಡಿ ಅಂತ ಐತೆ, ಬಟ್ ಅದರಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಆಗಿತ್ತು. ಯಾರೇ ಆಗಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಸೀರೆ ತೊಗೊಬೇಕಾದ್ರೆ ಮೇಯ್ನು ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರ, ಆ ಕಾಂಟ್ಯಾಕ್ಟ್ ಏನು ಇವಾಗ ಹೈಲೈಟ್ಸಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿ ಹಾಕಿರ್ತಾರೆ ನೋಡಿ, ಅವೆರಡು ಒಂದೇ ಆಗಿರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟು. ಅವರು ಕಮೆಂಟ್ ಸೆಕ್ಷನ್ ಆನ್ ಆಗಿರಬೇಕು. ಸೊ ಕೆಲವೊಬ್ರು ರಿಯಲಿ ಆಗಿರೋರು ಆಫ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಅವ್ರಿಗೆ ಕೊರಿಯರಲ್ಲಿ ಸ್ವಲ್ಪ 1 ದಿನ 2 ದಿನ ಡಿಲೇ ಆಗಿರುತ್ತೆ. ಅವ್ರು ನಾರ್ಮಲ್ ಮೆಸೇಜ್ ಮಾಡಿರ್ತಾರೆ, ಇವ್ರು ಬ್ಯುಸಿಲಿ ಅವ್ರು ನೋಡಿರಲ್ಲ. ಅವ್ರು ಅವಾಗ ಏನು ಮಾಡ್ತಾರೆ, ಬೇಗ ಬಂದ್ಬಿಟ್ಟು ಅವ್ರು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ನನಗಿನ್ನೂ ಸೀರೆ ಬಂದಿಲ್ಲ, ನಾನು ಬುಕ್ ಮಾಡಿ ಇಷ್ಟು ದಿನ ಆಯಿತು ಅಂತ ಹಾಕಿರ್ತಾರೆ. ಇವಾಗ ನಾನು ಹೊಸಬ್ಳು ಅವ್ರ ಹತ್ರ ತೊಗೊಳಕ್ಕೆ ಹೋದಾಗ, ಅಯ್ಯೋ ಇವ್ರಿಗೆ ಮೋಸ ಮಾಡ್ತಿದ್ದಾರೆ ನೋಡು, ಇವ್ರು ಬುಕ್ ಮಾಡಿ ಇಷ್ಟು ದಿನ ಆಗೈತೆ, ಕೊಟ್ಟಿಲ್ಲ ಅಂದರೆ ನಾಳೆ ದಿನ ನನಗೂ ಹಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಕೆಲವೊಬ್ಬರು ಕಮೆಂಟ್ ಸೆಕ್ಷನ್ನ ಆಫ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಕಮೆಂಟ್ ಸೆಕ್ಷನ್ ಯಾರು ದಾನಾಗಿರುತ್ತೆ, ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಒಂದಾ, ಅವರು ಅಡ್ರೆಸ್ ಕೊಟ್ಟಿರ್ತಾರೆ, ಆ ಅಡ್ರೆಸ್ನ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ, ಇದು ಪಕ್ಕನ ಇವ್ರದ್ದು ಶಾಪ್ ಇದೆಯಾ ಅನ್ನೋದೆಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸೀರೆ ಬುಕ್ ಮಾಡಿ. ನಾನು ಅವ್ರದ್ದು ಓಪನ್ ಮಾಡಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಎಲ್ಲ ಆಫ್ ಆಗಿತ್ತು. ಅವ್ರು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ 2 ಚೆಕ್ ಮಾಡಿದೆ, 2 ಕರೆಕ್ಟಾಗಿತ್ತು. ಹುಡುಗಿ ಅವರು ಸ್ವಲ್ಪ ಹುಡುಗಿನೇನೆ, ಚೆನ್ನಾಗಿ ವಿಡಿಯೋ ಮಾಡ್ತಿದ್ರು. ಸರಿ ಅಕ್ಕ ಆಯಿತು ಅಂತಂದ್ಬಿಟ್ಟು ಬುಕ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಸ್ಕ್ಯಾನರ್ ಎಲ್ಲ ಕಳಿಸಿದ್ರು. ಸಡನ್ನಾಗಿ ಏನಾಯ್ತೋ ಏನೋ ನನಗೆ ಗೊತ್ತಿಲ್ಲ. ಅದಾದಮೇಲೆ ಅಕ್ಕ ಫೋಟೋ ಕಳಿಸ್ಕೊಡಿ, ನನಗೆ ಈ ರೀತಿ ಒಂದು 20 ಸೀರೆ ಬೇಕಕ್ಕ, ಬಟ್ ಆದರೆ ಒಂದು ಸ್ಯಾರಿನ ಬುಕ್ ಮಾಡ್ಕೊತೀನಿ ಸ್ಟಾರ್ಟಿಂಗು, ಅದು ಹೆಂಗೆ ಬರುತ್ತೆ ನೋಡಿ ನಾನು ಬುಕ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಅಂದೆ. ಸರಿ ಆಯಿತು ಅಕ್ಕ, ಫೋಟೋ ಕಳಿಸ್ಕೊಡ್ತೀನಿ ಅಂತಂದ್ಬಿಟ್ಟು ನಾನು ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ನ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು ನೀವು. ಅವರು ಮೈಸೂರು ಸಿಲ್ಕ್ನ 4 ಮೈಸೂರು ಸಿಲ್ಕ್ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ನನಗೆ ಈ ರೀತಿದೊಂದು ಸೀರೆ ಇಟ್ಟಿರ್ತಾರೆ. ಅದಾದಮೇಲೆ ಇದೇ ರೀತಿ ಒಂದು 20 ಸೀರೆ ದೊಡ್ಡದಾಗಿ ಟೇಬಲ್ ಮೇಲೆ ಹಾಸಿ 20 ಸೀರೆಲಿ 5 ಸೀರೆ ಈ ರೀತಿದು ಇಟ್ಟು ನನಗೆ ಫೋಟೋನ ಕಳಿಸ್ಕೊಟ್ರು. ಅದಾದಮೇಲೆ ನಾನು ಏನಪ್ಪ ಸೀರೆಗಳು ಹಿಂಗೈತೆ ಅಂತ ಅಂದ್ಬಿಟ್ಟು ನನಗೂ ಡೌಟ್ ಬಂತು. ನಮ್ಮ ಅಮ್ಮನೂ ಹೇಳಿದ್ರು, 700 ರೂಪಾಯಿ ಮೈಸೂರು ಸಿಲ್ಕ್ ಸೀರೆ ಕೊಡ್ತಾರೆ ಅಂದರೆ ನಂಬ್ತೀಯಾ ಅಂತಂದ್ಬಿಟ್ಟು. ಆದರೂ ಹೋಲ್ಸೇಲ್ ಅಲ್ವಾ ಬಿಡು, ಅವ್ರು ಹೋಲ್ಸೇಲ್ ಶಾಪ್ ಅಂತಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು 700 ರೂಪಾಯಿ ಅವರು ಸ್ಕ್ಯಾನರ್ಗೆ ಕಳಿಸ್ದೆ. ಕಳಿಸಾದ್ಮೇಲೆ ನನಗೆ ಒಂದು 3 ದಿನ ಆದಮೇಲೆ ಸೀರೆ ಬಂತು. ನನ್ನ ಪುಣ್ಯ ಸೀರೆ ಬಂತು. ಫ್ರಾಡ್ ಆಗಿದ್ರೆ ಆ 700 ರೂಪಾಯಿ ಲಾಸ್ ಆಗಿ ಸೀರೆನೂ ಬರ್ತಿರ್ಲಿಲ್ಲ. ನಾನು ಅದಕ್ಕೆ ಹೇಳ್ತಿರೋದು, ನನ್ನ ಹತ್ರ ಬುಕ್ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ. ಗೊತ್ತಿರೋರು ಇದ್ದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಗೊತ್ತಿಲ್ಲದವರು ಯಾರೋ ಹೊಸೊಬ್ಬರು ಹತ್ರ ಬುಕ್ ಮಾಡಿ ಈ ರೀತಿ ಫ್ರಾಡ್ ಆಗೋಕ್ಕೆ ಹೋಗ್ಬೇಡಿ. ನೋಡಿ, ಅವ್ರು ನಾನು ಕಳಿಸ್ಕೊಟ್ಟಿರೋಂಥ ಮೈಸೂರು ಸಿಲ್ಕ್ ಸೀರೆ, ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ, ಎಷ್ಟು ಚೆನ್ನಾಗಿ ನಾನು ಟೋಪಿ ಹೋಗಿದ್ದೀನಿ. ಅದನ್ನು ನಾನು ಎಷ್ಟು ಪ್ರೌಡ್ ಫೀಲಿಂಗ್ ಆಗಿ ಹೇಳ್ತಿದ್ದೀನಿ, ನಾನು ಮೋಸ ಹೋಗಿದ್ದೀನಿ ಅಂತ. ಯಾಕಪ್ಪ ಅಂತಂದರೆ ಇದೇ ರೀತಿ ನೀವು ಮೋಸ ಹೋಗೋದು ಬೇಡ. ಅದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ತೆಳು ಸೀರೆ, ಅನುಶ್ರೀ ಸೀರೆನ ಕಳಿಸ್ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು 700 ರೂಪಾಯಿ ಅಂತಂದರೆ ಯಾರನ್ನ ನಂಬ್ತೀರಾ?
ಫುಲ್ಲು ತೆಳುವಿದೆ. ಇದು ಪ್ರಿಂಟೆಡ್ ಸ್ಯಾರಿ. ಇದು ಏನು ಹಬ್ಬಬ್ಬ ಅಂದರೆ ಒಂದು 600 ರೂಪಾಯಿ ಅಥವಾ 500 ರೂಪಾಯಿ ಇರ್ಬೋದು ಇದ್ರ ಬೆಲೆ. ಇದು ಪ್ಯೂರ್ ಅನುಶ್ರೀ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು ನನಗೆ ಕಳಿಸ್ಕೊಟ್ಟಿದ್ದು ಸೀರೆ. ಪುಣ್ಯಕ್ಕೆ ನಾನು ಒಂದು 20 ಸೀರೆ ಬುಕ್ ಮಾಡಿ ಅದರಲ್ಲಿ ಮೋಸ ಹೋಗ್ತಾ ಇದ್ದೆ. ನೋಡ್ಬೋದು ಎಷ್ಟು ತೆಳು ಇದೆ ಸೀರೆ ಅಂತ. ಈ ಪ್ರಿಂಟೆಡ್ ಎಲ್ಲ ಬೇಗನೆ ಹೋಗ್ಬಿಡುತ್ತೆ. ಇದು ಜಾಸ್ತಿ ದಿನ ಇರಲ್ಲ. ಪ್ರಿಂಟೆಡ್ ಸ್ಯಾರಿ ಯಾರೇ ತಗೊಂಡ್ರು ಅಷ್ಟೇನೆ. ಇವಾಗ ನಾನು ಏನು ವೇರ್ ಮಾಡಿದ್ದೀನಿ ಇದು ಅಷ್ಟೇನೆ ಪ್ರಿಂಟೆಡ್ ಸ್ಯಾರಿನೇ. ನೀವು ನೋಡ್ತಾ ಇರ್ಬೋದು ಇದು ಪ್ರಿಂಟ್ ಆಗಲೇ ಸ್ವಲ್ಪ ಹೋಗ್ಬಿಟ್ಟಿದೆ. ದಿನ ವಾಶ್ ಮಾಡ್ತಾ ಪ್ರಿಂಟೆಡ್ ಆಲ್ಮೋಸ್ಟ್ ಹೋಗ್ಬಿಡುತ್ತೆ. ಇದು ಯಾರನ್ನಾದ್ರೂ ನಾನು ಹೋಲ್ಸೇಲಾಗಿ ನಾನೇ 700 ರೂಪಾಯಿ ಕೊಟ್ಟು ಈ ಸೀರೆ ತಗೊಂಡಿದ್ದಿದ್ರೆ ನಾನು ಎಷ್ಟು ರೂಪಾಯಿಗೆ ಮಾರಬೇಕಿತ್ತು. ಈ ರೀತಿ ಬಂದೈತೆ ನೋಡಿ ಆನ್ಲೈನಲ್ಲಿ. ಈ ರೀತಿ ಮೈಸೂರು ಸಿಲ್ಕ್ ಸ್ಯಾರಿನ ತೋರಿಸಿ ನಿಮಗೆ ಈ ರೀತಿ ತೆಳು ಸೀರೆ ಪ್ರಿಂಟೆಡ್ ಸೀರೆನ ಕಳಿಸ್ಕೊಡ್ತಾರೆ. ಹಾಗಾಗಿ ಈ ರೀತಿ ಸೀರೆಗಳನ್ನ ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರೋರ ಹತ್ರ ಬುಕ್ ಮಾಡ್ಕೊಳ್ಳಿ, ಅಥವಾ ಆ ಪೇಜ್ನ ನೀವು ಫಾಲೋ ಮಾಡಿ ತುಂಬ ದಿನದಿಂದ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಟ್ರಸ್ಟೆಡ್ ಪೇಜಾ ಅಥವಾ ಅವರು ಸೀರೆ ತಗೊಂಡಿರೋದು ರಿವ್ಯೂಗಳು ಹಾಕ್ತಿರ್ತಾರಲ್ಲ ಇದು ಆನೆಸ್ಟ್ ರಿವ್ಯೂನ ಅಂತ ನೋಡ್ಕೊಳ್ಳಿ. ರಿವ್ಯೂಗಳಲ್ಲೂ ತುಂಬ ಜನ ಮೋಸ ಮಾಡ್ತಾರೆ. ಯಾವ ರೀತಿ ಮೋಸ ಮಾಡ್ತಾರೆ, ಇವಾಗ ನನ್ನ ಪೇಜಲ್ಲಿ ನಾನೊಂದು ಫೋಟೋ ಹಾಕಿರ್ತೀನಿ, ನನ್ನ ಹತ್ರ ಸೀರೆ ತಗೊಂಡಿರೋರು ವಾವ್ ಸೂಪರ್ ಇದು ಸೀರೆ ಬಂದ್ಬಿಟ್ಟು ಧನ್ವಿಕಾ ಸ್ಯಾರಿ ಅಂತ ರಿವ್ಯೂ ಹಾಕಿರ್ತಾರೆ. ನಾನು ಅದನ್ನು ತೆಗೆದು ನಾನು ಸ್ಟೇಟಸ್ಗೆ ಹಾಕೊಂಡಿರ್ತೀನಿ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಅದೇ ಸ್ಕ್ರೀನ್ಶಾಟ್ನ ಮಾಡಿ ಅವ್ರ ಪೇಜಲ್ಲಿ ಹಾಕೊಂಡಿರ್ತಾರೆ. ಕೆಲವೊಂದನ್ನ ಬ್ಲರ್ ಮಾಡಿಬಿಟ್ಟು ಹಾಕೊಂಡಿರ್ತಾರೆ. ಸೊ ಅವ್ರ ಪೇಜಲ್ಲೂ ಅದು ರಿವ್ಯೂನೇ ಪರವಾಗಿಲ್ಲಪ್ಪ ತಗೊಂಡಿದ್ದಾರೆ ಅನ್ನೋ ರಿವ್ಯೂನೇ. ನನ್ನ ಪೇಜಲ್ಲೂ ಹಂಗೆ ಇರುತ್ತೆ. ಸೊ ಫ್ರಾಡು ಯಾರಿಗೆ ಹೆಂಗೆ ಬೇಕಾದರೂ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೀರೆ ಒಂದರಲ್ಲಿ ಅಂತ ಹೇಳ್ತಿಲ್ಲ. ನೋಡ್ತಾ ಇರ್ಬೋದು ನಾನು 700 ರೂಪಾಯಿಗೆ ಅತಿ ಆಸೆ ಗತಿ ಕೇಡು ಅಂತಾರಲ್ಲ ಅದೇ ರೀತಿ ನೋಡ್ತಾ ಇರ್ಬೋದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ. ಅದು ನಿಮಗೆ ಎಷ್ಟು ತೆಳುವಿನಲ್ಲಿ ಬಂದಿದೆ, ಅದು ಪ್ರಿಂಟೆಡ್ ಸ್ಯಾರಿನಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಯಾರು ಈ ರೀತಿ ಮೋಸನ ಹೋಗಬೇಡಿ. ಇದು ನನಗೆ ಒಂದ್ಸಲ ಆಗಿದ್ದು. ನಾನು ಹಾಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ನಿಮಗೆ ಜಸ್ಟ್ 700 ರೂಪೀಸ್ ಕೊಡ್ತಾರೆ ಅಂತ ನೋಡಿ ನೀವೇನಾದರೂ ಬುಕ್ ಮಾಡ್ಕೊಂಡ್ರೆ ಈ 700 ರೂಪೀಸ್ ಸ್ಯಾರಿ 700 ಪ್ಲಸ್ 100 ರೂಪೀಸ್ ಶಿಪ್ಪಿಂಗ್ ಬೀಳುತ್ತೆ. ಶಿಪ್ಪಿಂಗ್ದು ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದಾದಮೇಲೆ ಇನ್ನೊಂದು ಸೀರೆ ಬುಕ್ ಮಾಡಿಕೊಂಡೆ. ಇದು